ಬೆಂಗಳೂರು ಗ್ರಾಮಾಂತರ ಗೆಲ್ಲಲು ಇದೀಗ ಡಿಕೆ ಬ್ರದರ್ಸ್ ಸಾಕಷ್ಟು ಒಂದು ಕಸರತ್ತನ್ನ ಮಾಡ್ತಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಕಣಕ್ಕೆ ಇಳಿದಿದ್ದೇ ದೊಡ್ಡ ಸವಾಲ್ ಆಗಿದೆ. ಈಗ ಮಂಜುನಾಥ್ ಎಂಟ್ರಿ ಬಳಿಕ ಡಿಕೆ ಶಿ ಬ್ರದರ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ. ಅಫ್ಕೋರ್ಸ್ ಈ ಬಾರಿ ಲೋಕಸಭಾ ಚುನಾವಣೆ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಪಕ್ಷಗಳ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಡಾಕ್ಟರ್ ಸಿಎನ್ ಮಂಜುನಾಥ್ ವರ್ಸಸ್ ಸಂಸದ ಡಿಕೆ ಸುರೇಶ್ ಈಗಾಗಲೇ 2 ಬಾರಿ ಗೆದ್ದಿದ್ದಾರೆ. 3ನೇ ಬಾರಿ ಗೆಲ್ಲಬೇಕು ಅಂದ್ರೆ ಸಹಜವಾಗಿ ಸವಾಲಿದೆ. ಮೈತ್ರಿ ಸರ್ಕಾರ ಬೀಳಿಸಿದ್ದು ಯಾರೆಂದು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸರ್ಕಾರ ಪತನವಾದ ಕೂಡಲೇ ಕುಮಾರಣ್ಣ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಡಿಕೆಶಿ ಸಿದ್ದರಾಮಯ್ಯ ಅವರಿಗೂ ವಿಷಯ ಗೊತ್ತಿದೆ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ. ಸರ್ಕಾರ ಪತನವಾದ ಕೂಡಲೇ ಕುಮಾರಣ್ಣ ಈ ವಿಚಾರವನ್ನ ಹೇಳಿದ್ದಾರೆ. ಈಗಾಗಲೇ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಮಾಡಿದ ನಂತರ ಈ ಪ್ರಶ್ನೆನ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಜೆಡಿಎಸ್ ಒಗ್ಗಟ್ಟು ನೋಡಿ ಕಾಂಗ್ರೆಸ್ಗೆ ಇದೀಗ ನಡುಕ ಶುರುವಾಗಿದೆ ಅಂತ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಇಲ್ಲಿ ಇವತ್ತೇನು ಜೆಡಿಎಸ್ ಕಾಂಗ್ರೆಸ್ ಪಕ್ಷ ಅಧಿಕಾರ ಏನು ಮೈತ್ರಿ ಪಕ್ಷಗಳು ಅಧಿಕಾರ ಸರ್ಕಾರ ಬೀಳಲಿಕ್ಕೆ ಯಾರು ಕಾರಣಕರ್ತರು ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಹಾಗಾಗಿ ನಾನೇನು ಉತ್ತರ ಕೊಡಬೇಕಿಲ್ಲ, ಉತ್ತರ ಆಲೆ ಕೊಟ್ಟಾಗಿದೆ. ಖಂಡಿತ ಈ ಶಕ್ತಿ ಮುಂದೆ ಸಾಗಿ 28 ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಹಾಗಾಗಿ ಭರವಸೆ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡ್ತೀವಿ. ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನೋಂಥದ್ದು ಸ್ಪಷ್ಟವಾಗಿ ಕನ್ನಡಿಗರ ನಿಲುವಾಗಿದೆ. ಇವತ್ತೇನು ಜೆಡಿಎಸ್ ಕಾಂಗ್ರೆಸ್ ಪಕ್ಷ ಅಧಿಕಾರ ಏನು ಮೈತ್ರಿ ಪಕ್ಷಗಳು ಅಧಿಕಾರ ಸರ್ಕಾರ ಬೀಳಲಿಕ್ಕೆ ಯಾರು ಕಾರಣಕರ್ತರು ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಹಾಗಾಗಿ ನಾನೇನು ಉತ್ತರ ಕೊಡಬೇಕಿಲ್ಲ, ಉತ್ತರ ಆಲೆ ಕೊಟ್ಟಾಗಿದೆ. ಖಂಡಿತ ಈ ಶಕ್ತಿ ಮುಂದೆ ಸಾಗಿ 28 ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಹಾಗಾಗಿ ಭರವಸೆ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡ್ತೀವಿ. ಮತ್ತೊಮ್ಮೆ ನರೇಂದ್ರ ಮೋದಿ. ಬೆಂಗಳೂರು ಗ್ರಾಮಾಂತರ ಗೆಲ್ಲಲು ಇದೀಗ ಡಿಕೆ ಬ್ರದರ್ಸ್ ಸಾಕಷ್ಟು ಒಂದು ಕಸರತ್ತನ್ನ ಮಾಡ್ತಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಕಣಕ್ಕೆ ಇಳಿದಿದ್ದೇ ದೊಡ್ಡ ಸವಾಲ್ ಆಗಿದೆ. ಈಗ ಮಂಜುನಾಥ್ ಎಂಟ್ರಿ ಬಳಿಕ ಡಿಕೆ ಶಿ ಬ್ರದರ್ಸ್ ಫುಲ್ ಅಲರ್ಟ್ ಆಗಿದ್ದಾರೆ. ಅಫ್ಕೋರ್ಸ್ ಈ ಬಾರಿ ಲೋಕಸಭಾ ಚುನಾವಣೆ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಪಕ್ಷಗಳ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಡಾಕ್ಟರ್ ಸಿಎನ್ ಮಂಜುನಾಥ್ ವರ್ಸಸ್ ಸಂಸದ ಡಿಕೆ ಸುರೇಶ್ ಈಗಾಗಲೇ 2 ಬಾರಿ ಗೆದ್ದಿದ್ದಾರೆ. 3ನೇ ಬಾರಿ ಗೆಲ್ಲಬೇಕು ಅಂದ್ರೆ ಸಹಜವಾಗಿ ಸವಾಲಿದೆ. ಮೈತ್ರಿ ಸರ್ಕಾರ ಬೀಳಿಸಿದ್ದು ಯಾರೆಂದು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸರ್ಕಾರ ಪತನವಾದ ಕೂಡಲೇ ಕುಮಾರಣ್ಣ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಡಿಕೆಶಿ ಸಿದ್ದರಾಮಯ್ಯ ಅವರಿಗೂ ವಿಷಯ ಗೊತ್ತಿದೆ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ. ಸರ್ಕಾರ ಪತನವಾದ ಕೂಡಲೇ ಕುಮಾರಣ್ಣ ಈ ವಿಚಾರವನ್ನ ಹೇಳಿದ್ದಾರೆ. ಈಗಾಗಲೇ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಮಾಡಿದ ನಂತರ ಈ ಪ್ರಶ್ನೆನ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಜೆಡಿಎಸ್ ಒಗ್ಗಟ್ಟು ನೋಡಿ ಕಾಂಗ್ರೆಸ್ಗೆ ಇದೀಗ ನಡುಕ ಶುರುವಾಗಿದೆ ಅಂತ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಇಲ್ಲಿ ಇವತ್ತೇನು ಜೆಡಿಎಸ್ ಕಾಂಗ್ರೆಸ್ ಪಕ್ಷ ಅಧಿಕಾರ ಏನು ಮೈತ್ರಿ ಪಕ್ಷಗಳು ಅಧಿಕಾರ ಸರ್ಕಾರ ಬೀಳಲಿಕ್ಕೆ ಯಾರು ಕಾರಣಕರ್ತರು ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಹಾಗಾಗಿ ನಾನೇನು ಉತ್ತರ ಕೊಡಬೇಕಿಲ್ಲ, ಉತ್ತರ ಆಲೆ ಕೊಟ್ಟಾಗಿದೆ. ಖಂಡಿತ ಈ ಶಕ್ತಿ ಮುಂದೆ ಸಾಗಿ 28 ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಹಾಗಾಗಿ ಭರವಸೆ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡ್ತೀವಿ. ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನೋಂಥದ್ದು ಸ್ಪಷ್ಟವಾಗಿ ಕನ್ನಡಿಗರ ನಿಲುವಾಗಿದೆ. ಇವತ್ತೇನು ಜೆಡಿಎಸ್ ಕಾಂಗ್ರೆಸ್ ಪಕ್ಷ ಅಧಿಕಾರ ಏನು ಮೈತ್ರಿ ಪಕ್ಷಗಳು ಅಧಿಕಾರ ಸರ್ಕಾರ ಬೀಳಲಿಕ್ಕೆ ಯಾರು ಕಾರಣಕರ್ತರು ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಹಾಗಾಗಿ ನಾನೇನು ಉತ್ತರ ಕೊಡಬೇಕಿಲ್ಲ, ಉತ್ತರ ಆಲೆ ಕೊಟ್ಟಾಗಿದೆ. ಖಂಡಿತ ಈ ಶಕ್ತಿ ಮುಂದೆ ಸಾಗಿ 28 ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಹಾಗಾಗಿ ಭರವಸೆ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡ್ತೀವಿ. ಮತ್ತೊಮ್ಮೆ ನರೇಂದ್ರ ಮೋದಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.